ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ರೇಷನ್ ಕಾರ್ಡು ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರೋ, ಮೇ ತಿಂಗಳಿಂದ ಈ ಒಂದು ದಾಖಲಾತಿ ಕಡ್ಡಾಯ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ಹೊಸ ರೇಷನ್ ಕಾರ್ಡ್ ಇರ್ಬೋದು, ತಿದ್ದುಪಡಿ ಮಾಡಲಿಕ್ಕೆ ಇರ್ಬೋದು, ಯಾವ ದಾಖಲಾತಿ ಕಡ್ಡಾಯ ನಿಮ್ಮ ಜೊತೆ ಇದೆಯಾ ಈ ದಾಖಲಾತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರ ಮೂಲಕ ನಿಮಗೆ ಈ ವಿಷಯನ ತಿಳ್ಕೊಳ್ಳಿ. ಹಾಗೆ ಹೊಸಬರಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇದೇ ರೀತಿಯ ನನಗೆ ಸಪೋರ್ಟ್ ಮಾಡುವ ಮೂಲಕ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂತ ಹೇಳಿದರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ತಪ್ಪದೇ ತಿಳಿಸಿಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. 1 ವರ್ಷದಿಂದ ನೀವು ರೇಷನ್ ಕಾರ್ಡ್ಗಾಗಿ, ಹೊಸ ರೇಷನ್ ಕಾರ್ಡ್ಗಾಗಿ ತಿದ್ದುಪಡಿ ಮಾಡಲಿಕ್ಕೋಸ್ಕರ ನೀವು ರೇಷನ್ ಕಾರ್ಡಿಗೆ ಆಪ್ಷನನ್ನು ಕಾಯ್ತಾ ಇದ್ದರೆ ಅದು ಇನ್ನು ಕೂಡಲೇ ಬಿಡುಗಡೆ ಮಾಡುವುದನ್ನ ಬಗ್ಗೆ ಸರ್ಕಾರಕ್ಕೂ ಗಮನಕ್ಕೆ ಹೋಗಿದೆ. ಆಪ್ಷನನ್ನು ಬಿಡ್ತಾರೆ ಸ್ನೇಹಿತರೆ. ಈ ಒಂದು ಲೋಕಸಭೆ ಎಲೆಕ್ಷನ್ ಬಾರದಿದ್ದರೆ ನಿಮಗೆ ಇದ್ರ ಮಧ್ಯೆ ಆಪ್ಷನ್ ಬಿಡ್ತಾ ಇದ್ರು. ಆ್ಯಕ್ಚುಲಿ ಮಾರ್ಚ್ 31 ಏಪ್ರಿಲ್ 1ನೇ ತಾರೀಕಿಗೆ ಆಪ್ಷನನ್ನು ಬಿಡಬೇಕಿತ್ತು. ಚುನಾವಣೆ ನಿಮಿತ್ತ ಕಾರಣದಿಂದ ಆಪ್ಷನ್ ಬಿಟ್ಟಿರಲಿಲ್ಲ. ಈಗ ಒಂದು 10 ರಿಂದ 15 ದಿವಸದೊಳಗೆ ನಿಮ್ಮ ಹೊಸ ರೇಷನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಇರ್ಬೋದು, ಆಪ್ಷನ್ ಅನ್ನು ಬಿಡ್ತಾರೆ. ಹಾಗಾದ್ರೆ ನೀವು ಇದೊಂದು ದಾಖಲೆಯನ್ನು ಕಂಪಲ್ಸರಿ ಮಾಡಿದ್ದಾರೆ. ಏನೇನು ದಾಖಲೆ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರು ವಿಡಿಯೋನ ನಿಲ್ಲಿಸದೆ ಕಂಟಿನ್ಯೂ ಆಗಿ ನೋಡೋದ್ರ ಮೂಲಕ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಹೌದು, ಮೊದಲನೇದಾಗಿ ನಿಮಗೆ 6 ವರ್ಷದ ಚಿಕ್ಕ ಮಕ್ಕಳನ್ನ ಸೇರ್ಪಡೆ ಮಾಡೋದಾದ್ರೆ ನಿಮಗೆ ಜನನ ಸರ್ಟಿಫಿಕೇಟ್ ಅನ್ನೋದು ಕಂಪಲ್ಸರಿ ಸ್ನೇಹಿತರೆ. ನೀವೇನು ಮಾಡಿಸ್ಕೊಂಡಿಲ್ಲ, ಆ್ಯಕ್ಚುಲಿ ಯಾರ ಹತ್ರ ಇಲ್ಲ, ಮಿಸ್ಯೂಸ್ ಆಗಿ ಎಲ್ಲರೂ ಕಳೆದೋಗಿದ್ರೆ ಈಗಲೇ ಆನ್ಲೈನ್ ಮೂಲಕ ನಿಮಗೆ ತಗೊಳ್ಳಿಕ್ಕೆ ಆಪ್ಷನ್ ಇದೆ. ಈ ಒಂದು ಜನನ ಸರ್ಟಿಫಿಕೇಟ್ 6 ವರ್ಷದ ಚಿಕ್ಕ ಮಕ್ಕಳನ್ನ ತಗೊಂಡು ಇಟ್ಕೊಳ್ಳಿ ಸ್ನೇಹಿತರೆ, ನೀವು ಏನಾದ್ರು ಸೇರಿಸೋದಿದ್ರೆ. ಹಾಗೆ 6 ವರ್ಷದ ಮೇಲಿನವರು ಯಾರನ್ನೆಲ್ಲ ಸೇರಿಸ್ತಿರೋ ಅವ್ರದ್ದು ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಅನ್ನೋದು ಕಂಪಲ್ಸರಿ. ಯಾಕಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬಗ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು. ಜೂನ್ 14ರ ತನಕ ಉಚಿತವಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ಆಧಾರ್ ಕಾರ್ಡು ನೀವು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಬಾಡಿಗೆ ಮನೆಯಲ್ಲಿ ಇರ್ತೀರಾ, ನೀವು ಆ ವಿಳಾಸದಲ್ಲಿ ಬಾಡಿಗೆ ಮನೆ ಯಾವುದರಲ್ಲಿ ಇರ್ತೀರೋ ಆ ವಿಳಾಸಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀರಾ. ಆವಾಗ ಆಧಾರ್ ಕಾರ್ಡು ನಿಮ್ಮ ಅಡ್ರೆಸ್ನ ಮಿಸ್ ಮ್ಯಾಚ್ ಆಗಿರ್ತದೆ. ನೀವು ಮೂಲತಃ ಇರುವ ಗ್ರಾಮದಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್ ಇರ್ತದೆ, ನೀವು ಇನ್ನೊಂದು ಕಡೆ ವಲಸೆ ಹೋಗಿ ಇರ್ತೀರಾ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕೆಲಸದ ನಿಮಿತ್ತ ಬೇರೆ ಕಡೆ ನೀವು ವಾಸವಾಗಿರ್ತೀರಾ. ಆ ಕಾರಣದಿಂದ ನೀವು ಬಾಡಿಗೆಯ ರೆಂಟ್ ಕರಾರು ಪತ್ರ ಮೂಲಕ ನಿಮಗೆ ರೇಷನ್ ಕಾರ್ಡನ್ನು, ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡುವ ಮೂಲಕ ಈ ಒಂದು ರೇಷನ್ ಕಾರ್ಡ್ ಬಂದರೂ ಕೂಡಲೇ ನಿಮಗೆ ಅಪ್ಲೈ ಮಾಡಲಿಕ್ಕಾಗುತ್ತೆ. ನೀವು ಒಂದು ವಾರದಿಂದ 7 ರಿಂದ 8 ದಿನ ಆಪ್ಷನ್ ಬಿಡಲಿಕ್ಕೂ ಸಾಕು. ಇಲ್ಲ ಅಂತ ಹೇಳಿದ್ರೆ 2 ರಿಂದ 3 ದಿನ ಆಪ್ಷನ್ ಬಿಡಲಿಕ್ಕೂ ಸಾಕು. ಯಾಕಂತ ಹೇಳಲಿಕ್ಕೆ ಆಗೋದಿಲ್ಲ, ಸರ್ಕಾರದ ಮೇಲೆ ಡಿಪೆಂಡು. ನೀವು ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಪೂರಕ ದಾಖಲೆ ಇಲ್ಲ ಅಂತ ಹೇಳಿದರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಇಟ್ಕೊಂಡು ನೀವಿನ್ನು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಆಪ್ಷನನ್ನು ನೀವು ಖುದ್ದಾಗಿ ಗ್ರಾಮ ಒನ್ನಿನ ಸೇವಾ ಕೇಂದ್ರ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಧಾರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಚೆಕ್ ಮಾಡುವ ಮೂಲಕ ನೀವು ಹೊಸ ಅಪ್ಡೇಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ. ಮೂರನೇದಾಗಿ ನಿಮಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ ಎಲ್ಲಿ ಪಡೆಯೋದಂತ ಹೇಳಿದರೆ, ನೀವು ಕಂದಾಯ ಇಲಾಖೆಗೆ ಹೋಗ್ಬಿಟ್ಟು ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಗ್ರಾಮ ಲೆಕ್ಕಾಧಿಕಾರಿ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಇನ್ಕಮ್ ಪ್ರೂಫು, BPL ರೇಷನ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ 1 ಲಕ್ಷದಿಂದ ಆದಾಯದಿಂದ ಕಡಿಮೆ ಇರಬೇಕು. ನೀವೊಂದು ಆದಾಯ ಸರ್ಟಿಫಿಕೇಟು ನಿಮಗೆ ಎಮರ್ಜೆನ್ಸಿ ಸಿಗೋದಿಲ್ಲ, ಇವತ್ತು ಹೋದ್ರೂ ಕೂಡಲೇ ಇವತ್ತೇ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ರೇಷನ್ ಕಾರ್ಡ್ ಬಿಡಲಿಕ್ಕೆ ಇನ್ನೂ ಟೈಮ್ ಇದೆ ನಿಮಗೆ. ಇವಾಗ ನಿಮ್ಮ ಹತ್ರ ಆದಾಯ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ವಿಲೇಜ್ ಅಕೌಂಟೆಂಟ್, ಕಂದಾಯ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ನೀವು ತಹಶೀಲ್ದಾರ್ ಮೂಲಕ ಅವರಿಗೆ ಕಂದಾಯ ಇಲಾಖೆಯಿಂದ ಮಾಡಿಸ್ಕೊಡ್ತಾರೆ ನಿಮಗೆ. ಹಾಗೆ ಆದಾಯ ಪ್ರಮಾಣ ಪತ್ರ ಆದ ಮೇಲೆ ಜಾತಿ ಪ್ರಮಾಣ ಪತ್ರ ಅನ್ನೋದು ಇಂಪಾರ್ಟೆಂಟ್ ಆಗಿ ಬೇಕೇ ಆಗುತ್ತೆ. ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ ಅದರಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅವರಿಗೆ ಸಪ್ರೇಟ್ ಸಿಗುತ್ತೆ. ಯಾಕಂತ ಹೇಳಿದರೆ ಕೆಲವರಿಗೆ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಬೇರೆ ಬೇರೆ ಸಿಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದರಲ್ಲೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡ್ತಾರೆ. ಹಾಗೆ ಇನ್ನೊಂದು ಲಾಸ್ಟ್ನೇದಾಗಿ ನೀವು ಈ ಒಂದು ಸರ್ಟಿಫಿಕೇಟನ್ನು, ಆದಾಯ ಮತ್ತು ಜಾತಿ ಸರ್ಟಿಫಿಕೇಟ್ ಎರಡೂ ನೀವು ಇಲ್ಲಿ ಕಂದಾಯ ಇಲಾಖೆಯಲ್ಲೇ ಮಾಡಿಕೊಳ್ಳುವಂತಹ ಡಾಕ್ಯುಮೆಂಟ್ ಆಗಿದೆ. ಆಧಾರ್ ಕಾರ್ಡು ಕಂಪಲ್ಸರಿ. ಯಾರ್ಯಾರು ನೀವು ಸದಸ್ಯರನ್ನು ಸೇರ್ಪಡೆ ಮಾಡ್ಕೊಳ್ತೀರೋ ಅವ್ರದ್ದು ಆಧಾರ್ ಕಾರ್ಡನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂತ ಹೇಳಿದರೆ ನೀವು ಮುಂಚಿತವಾಗಿ ನಾನು ಈ ಡಾಕ್ಯುಮೆಂಟು ನಿಮ್ಮ ಹತ್ರ ಇರಬೇಕಂತ ವಿಡಿಯೋ ಮಾಡಿದ್ದೆ. ಯಾಕಂತೇಳಿದ್ರೆ ನಿಮ್ಮ ಹತ್ರ ಆಪ್ಷನ್ ಕೊಟ್ಟಾದಮೇಲೆ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಸದಸ್ಯರನ್ನು ಬಿಟ್ಟು ಹೋದರೆ ಮತ್ತೆ ಹೊಸ ರೇಷನ್ ಕಾರ್ಡ್ ಕೊಡಲಿಕ್ಕೆ ಆಪ್ಷನನ್ನು ಲೇಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ಮತ್ತೆ ಯಾವತ್ತೂ ಇನ್ನು ಕೆಲವೊಂದು ಸೌಕರ್ಯವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವರು ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಕೆಲವರು ಗೃಹಲಕ್ಷ್ಮಿ, ಅನ್ನಭಾಗ್ಯ, ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ವಂಚಿತರಾಗ್ತೀರಾ. ಆದ್ದರಿಂದ ಅಡ್ವಾನ್ಸನ್ನು ನಾನೀಗ ಹೇಳ್ತಾ ಇದ್ದೀನಿ, ಇಂಥ ಡಾಕ್ಯುಮೆಂಟನ್ನು ನೀವು ತೆಗೆದಿಡ್ಕೊಳ್ಳಿ ಅಂತ ಹೇಳಿ. ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕ ಅವರಿಗೂ ಸಹ ಮಾಹಿತಿಯನ್ನು ತಿಳಿಸ್ಕೊಳ್ಳಿ. ನಮ್ಮಿಂದ ಒಂದು ಮಾಹಿತಿ ತಿಳಿದಿದೆ ಅಂತ ನಮಗೂ ಒಂದು ತೃಪ್ತಿದಾಯಕವಾಗಿರ್ತದೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.